ಜೆಡಿಎಸ್ ಪಕ್ಷದ ವತಿಯಿಂದ ವಿಶೇಷ ಸಮಗ್ರ ಪರಿಷ್ಕರಣೆ ಮತ್ತು ಬಿಎಲ್ಎ ಕಾರ್ಯಾಗಾರ ಸಮಾರಂಭವನ್ನು ಜೆಡಿಎಸ್ ಪಕ್ಷದ ತುಮಕೂರು ಜಿಲ್ಲಾಧ್ಯಕ್ಷ ಎಚ್ ನಿಂಗಪ್ಪ ಮತ್ತು ಕೊರಟಗೆರೆ ತಾಲೂಕು ಅಧ್ಯಕ್ಷ ಕಾಮರಾಜಣ್ಣ ಮತ್ತು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಉದ್ಘಾಟಿಸಿದರು. ನಾವು ಸೋತಿರಬಹುದು, ಆದರೆ ಪಕ್ಷ ಸೋತಿಲ್ಲ. ತುಮಕೂರು ಜಿಲ್ಲೆಯಲ್ಲಿ ಜೆಡಿಎಸ್ ಪಕ್ಷ ಸದೃಢವಾಗಿದೆ. 2028ಕ್ಕೆ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ ಅಭ್ಯರ್ಥಿಯನ್ನು ಗೆಲ್ಲಿಸಿ ಕಳುಹಿಸುತ್ತೇವೆ ಎಂದರು. ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜ್ ಅವರೇ, ಪಿಎಲ್ಎ ಅಧ್ಯಕ್ಷರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ, ಮಂಜುನಾಥ್ ಅವರೇ, ಹಾಗೂ ನಮ್ಮ ಶಿರಾ ವಿಧಾನಸಭಾ ಕ್ಷೇತ್ರದ ಜೆಡಿಎಸ್ ಮುಖಂಡರಾಗಿರ್ತಕ್ಕಂಥ ವಿಸ್ವಾಮಿ ಅವರೇ, ಸಿಂಹಲಪ್ಪ ಅವರೇ, ನಮ್ಮ ಅವರೇ, ಹಾಗೂ ಇಲ್ಲಿ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಮುಖಂಡರೇ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ಜಾತ್ಯತೀತ ಜನತಾದಳದ ಮುಖಂಡರು, ಯಾಕೆಂದ್ರೆ ಇಲ್ಲಿ ನಾವೆಲ್ಲ ಮೇಲ್ಗಡೆ ಎಷ್ಟು ಜನ ಕೊಟ್ಟಿದ್ದೀವೋ ನಾವೆಲ್ಲರೂ ಅದೇ ಒಂದು ಅರ್ಹತೆಯಿಂದ ಇವತ್ತು ಹೊಂದಿರ್ತಕ್ಕಂಥ ಕಾರ್ಯಕರ್ತರು ತಾವೆಲ್ಲರೂ ಕೂಡ ಇವತ್ತು ಸೇರ್ಕೊಂಡಿದ್ದಾರೆ. ನಾವೆಲ್ಲರಿಗೂ ನಾವು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುತ್ತಾರೆ. ಇವತ್ತು ಜಾತ್ಯತೀತ ಜನತಾದಳ ಕರ್ನಾಟಕದಲ್ಲಿ ಯಾಕೆ ಸುಭದ್ರವಾಗಿದೆ, ತಳಮಟ್ಟದಲ್ಲಿ ಅದರ ಬೇರೆ ಇವತ್ತು ಭದ್ರವಾಗಿರ್ಲಿಕ್ಕೆ ಕಾರಣ ಏನು ಅನ್ನೋದನ್ನ ವಿಶ್ಲೇಷಣೆ ಮಾಡಿ ನೋಡಿದಾಗ ಅದಕ್ಕೆಲ್ಲ ಅದರ ಶಕ್ತಿ ಇವತ್ತು ನಮ್ಮ ಕಾರ್ಯಕರ್ತರು. ಇವತ್ತು ಕೆಲವು ಕ್ಷೇತ್ರಗಳಲ್ಲಿ ನಾವು ಸೋತಿರ್ಬೋದು, ಆದರೆ ಪಕ್ಷ ಇವತ್ತು ಸೋತಿಲ್ಲ. ಇವತ್ತು ಪಕ್ಷ ಇವತ್ತು ಯಾರಿಗೂ ಕೂಡ ದುರ್ಬಲವಾಗಿಲ್ಲ ಕರ್ನಾಟಕದಲ್ಲಿ. ಇವತ್ತು ಅದರಲ್ಲೂ ಕೂಡ ತುಮಕೂರು ಜಿಲ್ಲೆಯಲ್ಲಿ ಏನು 11 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಈ 11 ವಿಧಾನಸಭಾ ಕ್ಷೇತ್ರಗಳಲ್ಲಿ ಕೂಡ ನಾವು ಇವತ್ತು ಪ್ರಬಲವಾಗಿದ್ದೀವಿ. ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಜಾತ್ಯತೀತ ಜನತಾದಳ ಇವತ್ತು ಅತ್ಯಂತ ಬಲಿಷ್ಠವಾಗಿದೆ. ಇವತ್ತು ಅದಕ್ಕೆ ಕಾರಣ ನಮ್ಮ ನಾಯಕರಾಗಿರ್ತಕ್ಕಂಥ ದೇವೇಗೌಡರು, ಕುಮಾರಸ್ವಾಮಿಯವರು ಮತ್ತು ಈಗ ರಾಜ್ಯ ಯುವ ನಾಯಕರಾಗಿ ಯುವ ಜನತಾದಳದ ಅಧ್ಯಕ್ಷರಾಗಿ ಇಡೀ ಕರ್ನಾಟಕವನ್ನು ಸುತ್ತುತ್ತಿರ್ತಕ್ಕಂಥ ಡಿ ಕುಮಾರಸ್ವಾಮಿ. ಅದ್ರ ಜೊತೆಗೆ ಒಂದು ತುಮಕೂರು ಜಿಲ್ಲೆಯಲ್ಲಿ ಪ್ರತಿ ಕ್ಷೇತ್ರದಲ್ಲಿ ಕೂಡ ಇರ್ತಕ್ಕಂಥ ಮಾಜಿ ಶಾಸಕರು ಅಥವಾ ಈಗ ಇರ್ತಕ್ಕಂಥ ಅಭ್ಯರ್ಥಿಗಳು ಬಹಳ ಶ್ರಮ ವಹಿಸಿ ಕೆಲಸ ಮಾಡತಕ್ಕಂಥ ಸಂದರ್ಭದಲ್ಲಿ ಅವರಿಗೇನು ನಾವೆಲ್ಲರೂ ಕೂಡ ಬೆಂಬಲವಾಗಿ ನಿಂತಿದ್ದೀರ ಆ ಒಂದು ಬಲ ಇವತ್ತು ಜಾತ್ಯತೀತ ಜನತಾದಳ ಇವತ್ತು ಪ್ರಬಲವಾಗಿದೆ. ಮಾನ್ಯ ಕುಮಾರಸ್ವಾಮಿ ಅವರ ಅಧ್ಯಕ್ಷರಾಗಿ ಮುಖ್ಯಮಂತ್ರಿಗಳಾಗಿದ್ದರು, ಅದಕ್ಕೆ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು, ಈ ರಾಷ್ಟ್ರದ ಪ್ರಧಾನಮಂತ್ರಿಗಳು ಆಗಿದ್ದರು ದೇವೇಗೌಡರು. ಅವರು ಅವರ ಆಡಳಿತದ ಕಾಲದಲ್ಲಿ ಈ ರಾಷ್ಟ್ರಕ್ಕೆ ಮತ್ತು ಈ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ಇವತ್ತು ಕೂಡ ನಮ್ಮ ಕರ್ನಾಟಕದ ಜನತೆ ಸ್ಮರಿಸಿಕೊಳ್ತಾ ಇದೆ. ಆ ಒಂದು ಆಡಳಿತದಿಂದಾಗಿ ಇವತ್ತು ಈ ಜನತಾದಳ ಇವತ್ತು ನಮ್ಮ ರಾಜ್ಯದಲ್ಲಿ ಪ್ರಭಾವವಾಗಿದೆ. ಅದೇ ರೀತಿ ಇವತ್ತು ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ನಾವು ಸೋತಿರ್ಬೋದು ಕಳೆದ ಚುನಾವಣೆಯಲ್ಲಿ, ಆದ್ರೆ ಇವತ್ತು ನಾವು ದುರ್ಬಲರಾಗಿಲ್ಲ ಅಂತಕ್ಕಂಥದ್ದನ್ನ ನೀವೇನು ಕಾರ್ಯಕರ್ತರಿದ್ದೀರ ಅದನ್ನ ನಾವು ಸಾಬೀತುಪಡಿಸಿಕೊಂಡಿದ್ದಾರೆ. 2028ಕ್ಕೆ ವಿಧಾನಸಭಾ ಚುನಾವಣೆ, ಈ ಚುನಾವಣೆಯಲ್ಲಿ ತಾವೆಲ್ಲರೂ ಕೂಡ ಸಕ್ರಿಯವಾಗಿ ಕೆಲಸ ಮಾಡಿ ಜನತಾದಳದ ಅಭ್ಯರ್ಥಿಯಿಂದ ಗೆಲ್ಲಿಸಿಕೊಂಡಿದ್ದೇಕಾದರೆ ಅದು ನಿಮಗೆಲ್ಲರೂ ಕೂಡ ಒಂದು ಹೆಚ್ಚಿನ ಶಕ್ತಿಯನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಕಾರ್ಯ ಪ್ರವೃತ್ತರಾಗ್ತೀರ ಅಂತಕ್ಕಂಥ ಒಂದು ಭರವಸೆ ಇವತ್ತು ನಮಗಿದೆ. ನಮ್ಮ ಪಕ್ಷಕ್ಕೆ ಶಕ್ತಿ ಅಂದರೆ ಕಾರ್ಯಕರ್ತರ ಒಂದು ಶಕ್ತಿಯಿಂದಾಗಿ ಇವತ್ತು ನಮ್ಮ ಪಕ್ಷ ಪ್ರಬಲವಾಗಿದೆ. ಜೊತೆಗೆ ಇವತ್ತು ನಾವು ಸುಧಾಕರ್ ಲಾಲ್ ಬಗ್ಗೆ ಹೇಳೋದು, ನಾನು ಏನು ತಿಳ್ಕೊಂಡಿದ್ದೀನೋ ಅದಕ್ಕೆ ಎಲ್ಲಕ್ಕಿಂತ
ಮಾಡಿ ಹೆಚ್ಚಾಗ್ತವೆಲ್ಲ ತಿಳ್ಕೊಂಡಿದ್ದೀರ ಅಂತ ನನ್ನ ಭಾವನೆ. ಆದರೆ ಇವತ್ತು ಬಹಳ ಸಜ್ಜನ ರಾಜಕಾರಣಿ, ಸರಳ ಸಜ್ಜನ ರಾಜಕಾರಣಿ ಈ ಜಿಲ್ಲೆಯಲ್ಲಿ ಯಾರಾದ್ರೂ ಇದ್ದಾರೆ ಅಂತಂದ್ರೆ ಮಾನ್ಯ ಶ್ರೀ ಸುಧಾಕರ್ ಅವರು. ಸಭ್ಯರ ಬಗ್ಗೆ ಅವ್ರಿಗೆ ಯಾವುದೇ ಒಂದು ಸಣ್ಣ ಕೆಲಸ ಯಾರೇ ಹೇಳಿರಿ ಶಾಸಕರೇ ಅವರೇ ಸ್ವತಃ ಒಂದು ಕುಟುಂಬವನ್ನು ವಹಿಸಿ ಆ ಕೆಲಸವನ್ನು ಮಾಡಿಕೊಡ್ತಕ್ಕಂಥ ಒಂದು ಶಕ್ತಿ ಅವರಿಗೆ ನಾನು ನೋಡ್ತಾ ಇದ್ದೀನಿ. ಕೆಲವು ಕಡೆ ನೋಡ್ತಾ ಇದ್ದೀವಿ ಆಫೀಸ್ ಇದರಲ್ಲಿ ಇವತ್ತು ಯಾಕಂದ್ರೆ ಏನಾದ್ರು ಆರೋಗ್ಯದ ಸಮಸ್ಯೆ ಇದೆ ಅಂದ್ರೆ ಅವರೇ ಸ್ವಲ್ಪ ಆ ಸಮಸ್ಯೆ ಇರುವಂತದ್ದು ಚಿಕಿತ್ಸೆಯನ್ನು ಕೊಡಿಸ್ಬಿಟ್ಟು ಬಂದಂತದ್ದನ್ನು ನಾವು ಇವತ್ತು ನೋಡ್ತಾ ಇದ್ದೀವಿ. ಜೊತೆಗೆ ಯಾಕಾದ್ರೂ ಈ ಕ್ಷೇತ್ರದಲ್ಲಿ ಒಂದು ಮತ್ತೆ ಇನ್ನೇನಾದ್ರು ವೈದ್ಯಕೀಯ ಯಾವುದೇ ಒಂದು ಸಮಸ್ಯೆ ಇದೆ ಅದಕ್ಕೆ ತಕ್ಷಣ ಸ್ಪಂದಿಸಿ ಕೆಲಸ ಮಾಡ್ತಕ್ಕಂಥ ಒಬ್ಬ ನಾಯಕರಿಗೆ ಯಾರಾದ್ರೂ ಈ ಜಿಲ್ಲೆಯಲ್ಲಿದ್ರೆ ಅದಕ್ಕೆ ಮೊದಲೇ ನಮ್ಮ ಅವರ ಸರಳತೆ ಸಂಚಲನೆಯಿಂದಾಗಿ ಇವತ್ತು ಜನತಾದಳದಲ್ಲಿ ಸೋಸಿದ್ರು ಕೂಡ ಸುಗಮವಾಗಿದೆ. 2028ಕ್ಕೆ ನಾವೆಲ್ಲರೂ ಕೂಡ ಈ ಕ್ಷೇತ್ರದಲ್ಲಿ ಒಂದು ಜೆಡಿಎಸ್ನ ಹೊಡಿಬೇಕು ಅಂತ ನಾನು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ. ಜೊತೆಗೆ ಇವತ್ತು ಏನಾಗಿದೆ, ನಮ್ಮ ಪಕ್ಷದಲ್ಲಿ ಇವತ್ತು ಸದಸ್ಯತ್ವ ನೋಂದಣಿ ಅಭಿಯಾನ ಇವತ್ತು ಪ್ರಾರಂಭ ಮಾಡಿ ಸುಮಾರು ದಿವಸಗಳಿಂದ ಕೆಲಸ ಮಾಡ್ತಾ ಇದ್ದೀವಿ. ಈಗಾಗಲೇ ತಾಲೂಕಿನಲ್ಲೂ ಕೂಡ ಮಾನ್ಯ ನಿಖಿಲ್ ಕುಮಾರಸ್ವಾಮಿ ಅವರು ಆಗಮಿಸಿ ಜನರೊಂದಿಗೆ ಜನತಾದಳ ಮತ್ತು ಸದಸ್ಯತ್ವ ನೋಂದಣಿ ಅಭಿಯಾನದ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಯಶಸ್ವಿಯಾಗಿ ನಡೆಸಿಕೊಟ್ಟು ಹೋಗಿದ್ದಾರೆ. ಆದರೆ ಇವತ್ತು ತಾವೆಲ್ಲರೂ ಕೂಡ ಏನು ಬೂತ್ಗೆ ಒಬ್ಬೊಬ್ಬರಂತೆ ಇಲ್ಲಿ ಕಾರ್ಯಕರ್ತರು ಸೇರಿದ್ದಾರೆ. ಅದನ್ನ BLA ಅಂತ ನಾವು ಒಂದೇ ಕರಿತೀವಿ. ಬೂತ್ ಲೆವೆಲ್ ಏಜೆಂಟ್, ಬೂತ್ ಮಟ್ಟದ ಪ್ರತಿನಿಧಿ ಅಂತ ನಾವೇನು ನಮ್ಮ ಪಕ್ಷದಲ್ಲಿ ಇರುವುದ ಹಾಕೊಂಡಿದ್ದೀವಿ. ಅದಕ್ಕೆ ತಾವೆಲ್ಲರೂ ಸ್ಪಂದಿಸಿ ಕೆಲಸ ಮಾಡಬೇಕಾಗ್ತದೆ. ಪ್ರತಿ ಅದು ಯಾವ ರೀತಿ ಸದಸ್ಯತ್ವಲ್ಲ ನೋಂದಣಿ ಮಾಡಬೇಕಾಗ್ತದೆ, ಮಾಡಬೇಕು ಅಂತ ಅದಕ್ಕೋಸ್ಕರನೇ ಇವತ್ತು ಆಗಮಿಸಿರ್ತಕ್ಕಂಥ ನಮ್ಮ ಪಕ್ಷದ ಮುಖಂಡರು ಕೆಲವು ಕೂಡ ಬಹಳ ಸವಿಸ್ತಾರವಾಗಿ ಹೇಳ್ತಾರೆ. ಇವತ್ತು ಪ್ರತಿ ಹಳ್ಳಿಗಳಲ್ಲಿ ನಾವು ಇವತ್ತು ಸದಸ್ಯತ್ವವನ್ನು ನೋಂದಣಿ ಮಾಡಬೇಕಾಗ್ತದೆ, ಪಕ್ಷವನ್ನು ಬಲಪಡಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಇವತ್ತು ಕಾರ್ಯ ಪ್ರವರ್ತರಾಗಿ ಆ ಕಾರ್ಯವನ್ನು ನೆರವೇರಿಸಬೇಕು ಅಂತ ನಾವು ಈ ಸಂದರ್ಭದಲ್ಲಿ ನಮ್ಮಲ್ಲಿ ಮನವಿ ಮಾಡಿಕೊಳ್ತಾರೆ. ಜೊತೆಗೆ ಇವತ್ತೇನು ಇದು ಹೊರಕೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಅಧಿಕಾರ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ನಾವು ಸ್ವಲ್ಪ ಅದರ ಚಟುವಟಿಕೆ ಕಡಿಮೆ ಇದೆ ಅಂತ ಅನಿಸಿಕೊಂಡು 28 ಇನ್ನೂ 2 ವರ್ಷ ಚುನಾವಣೆ ಇದೆ. ಇವತ್ತಿನಿಂದಲೇ ನೀವು ಕಾರ್ಯಕ್ರಮರಲ್ಲ. 28ಕ್ಕೆ ನಮ್ಮ ಪಕ್ಷ ಗೆಲ್ಲುತ್ತೆ. ಜನತಾದಳದ ಅಭ್ಯರ್ಥಿ ವಿಧಾನಸಭಾ ಸದಸ್ಯರಾಗಿ ವಿಧಾನಸಭೆಗೆ ಹೋಗ್ತಾರೆ. ಅದಕ್ಕೆ ಶಕ್ತಿ ತುಂಬಬೇಕಾಗಿರ್ತಕ್ಕಂಥದ್ದು ತಾವೆಲ್ಲರೂ ಕೂಡ ಈಗಲಿಂದಲೇ ಮನಸ್ಸು ಜನತಾದಳವನ್ನು ಬೆಂಬಲಿಸಿ ಜನತಾದಳದ ಸದಸ್ಯತ್ವವನ್ನು ನೋಂದಣಿ ಮಾಡಬೇಕು ಅಂತ ಪ್ರತಿಯೊಂದು ವಿಧಾನಸಭಾ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಬೂತ್ಗೆ 15ರಿಂದ 25 ಜನ ನಮ್ಮ ಪ್ರತಿನಿಧಿಗಳಿರಬೇಕು, ನಮ್ಮ ಸದಸ್ಯರಿರಬೇಕು. ಆ ಒಂದು ಸದಸ್ಯರ ಶಕ್ತಿಯಿಂದ ಆ ಒಂದು ಮತಗಟ್ಟೆಯಲ್ಲಿ ನಮಗೆ ಅತಿ ಹೆಚ್ಚಿನ ಬಹುಮತ ದೊರೆಯುವ ನಿಟ್ಟಿನಲ್ಲಿ ನಾವೆಲ್ಲ ಕೆಲಸ ಮಾಡಬೇಕು. ಈ ಒಂದು ಕಾರ್ಯವನ್ನು ನಾವು ಯಶಸ್ವಿಯಾಗಿ ನಡೆಸಿಕೊಡ್ತೇವೆ. ನಮಗೆ ಖಂಡಿತ ಮುಂದಿನ ಚುನಾವಣೆ ಏನು ನಡೀತದೆ ಆ ನಿಟ್ಟಿನಲ್ಲಿ ಕಾರ್ಯಕ್ರಮ ಅಂತ ಕೇಳ್ಕೊಳ್ತೇವೆ. ಇಂದು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇರ್ತದೆ. ಆದ್ರೆ ಕಾಂಗ್ರೆಸ್ನವ್ರು ಏನ್ ಮಾಡ್ತಾರೆ ಅನ್ನೋದನ್ನ ನಾವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀವಿ. ಎಲ್ಲಿ ನೋಡಿದ್ರು ಕೂಡ ಎಲ್ಲ ಅತ್ಯವಶ್ಯಕ ವಸ್ತುಗಳನ್ನೇ ಇವತ್ತು ಬೆಲೆಗಳನ್ನ ಜಾಸ್ತಿ ಮಾಡಿದ್ದಾರೆ. ಇವತ್ತು ನಮಗೆ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಕೊಡ್ಲಿ, ಸಂತೋಷ. ಬಡವರಿಗೆ ನೀವು ಕೊಡ್ತಕ್ಕಂಥ ಗ್ಯಾರಂಟಿನ ನಾವು ಸ್ವಾಗತಿಸ್ತೀವಿ. ಆದ್ರೆ ಗ್ಯಾರಂಟಿ ನೆಪದಲ್ಲಿ ಅದಕ್ಕೆ ಹಣವನ್ನು ಹೊಂದಿಸ್ತಕ್ಕಂಥ ರೀತಿ ನೋಡಿದರೆ ಎಲ್ಲ ಅವಶ್ಯಕ ವಸ್ತುಗಳ ಬೆಲೆಗಳನ್ನ ಜಾಸ್ತಿ ಮಾಡಿ ರೈತರ ಮೇಲೆ ಹೊರೆಯನ್ನ ಹೊರಿಸಿ
ಅದ್ರ ಮಾಡಿ ಅನಗತ್ಯವಾಗಿ ಹಣವನ್ನು ವಸೂಲು ಮಾಡಿ ಇವತ್ತು ನಾವು ಏನು ಜನರಿಗೆ ಸಹಾಯ ಮಾಡ್ತೀವಿ ಅಂತ ಕೆಲಸ ಮಾತನ್ನ ಹೇಳ್ತಾ ಇದ್ದೀರಾ. ಬಹುಶಃ ಇದು ಇವತ್ತು ಗ್ರಾಮೀಣ ಪ್ರದೇಶದ ಜನರಿಗೆ ನೀವು ಮಾಡ್ತಕ್ಕಂಥ ದ್ರೋಹ ಅಂತ ಹೇಳ್ತಾರೆ. ಈ ಕಾರಣಕ್ಕಾಗಿ ಜನರು ಮಾತಾಡ್ತಾರೆ. ಬಹಳಷ್ಟು ನೀವೆಲ್ಲರ ಕೇಳಿ ಹೇಳ್ಬಿಟ್ರೆ ನೆಕ್ಸ್ಟ್ ಜೆಡಿಎಸ್ ತಾಲೂಕು ಅಧ್ಯಕ್ಷ ಕಾಮರಾಜಣ್ಣ ಮಾತನಾಡಿ, ವಿಶೇಷ ಸಮಗ್ರ ಪರಿಷ್ಕರಣೆಯಿಂದ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಎಂಎಲ್ಎ ಚುನಾವಣೆಗೆ ಅನುಕೂಲವಾಗುತ್ತದೆ. 2028ಕ್ಕೆ ಕೊರಟಗೆರೆಯಲ್ಲಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ತರುತ್ತೇವೆ ಎಂದರು. ಪತ್ರಿಕಾ ಮಿತ್ರರೇ, ನಮ್ಮ ಎಲ್ಲ ಏನು ಈ ಕಾರ್ಯಕ್ರಮ ಈ ಒಂದು ಎಸ್ಐ ಕಾರ್ಯಕ್ರಮ ಅಂತ ಸ್ಟಾರ್ಟ್ ಮಾಡಿ ಆಯಾ ಬೂತಲ್ಲಿ ಬೇಕಿದ್ದೆಲ್ಲ ಸೇರಿಸ್ಕೊಂಡು ಸುಮ್ಮನೆ ಸುಮಾರು ಓಟು ಸೇರಿಸ್ಕೊಂಡು ಇದು ಮಾಡ್ಕೊಂಡಿರ್ತಾರೆ. ನಾವು ಯಾಕಪ್ಪ ಈ ಬೇರೆಯವರು ನಮ್ಮನ್ನ ಕಾರ್ಯಕ್ರಮ ಶುರು ಮಾಡ್ಕೊಂಡಿರ್ತಾರೆ. ಆ ಬೇಕಿದ್ದೆಲ್ಲ ಸೇರಿಕೊಂಡಾಗ ಕನಿಷ್ಠ ಈ ನಮ್ಮ ತಾಲೂಕು ಒಂದು 15-20 ಸಾವಿರ ಒಳ್ಳೆ ಸಮಸ್ಯೆ ಆಗ್ತಿರ್ತದೆ. ಬೇರೆ ಆ ಭಾಗದಲ್ಲಿ ಯಾವ ಕೊಟ್ಟಿದೆ, ನಮಗೆ ಬೇಕಿರೋ ರೋಡಿ ಇದೆ. ಈಗ ನಮ್ಗೆ ಬೇಕಿರೋ ನಮಗೆ ಬೇಕಾಗಿರೋ ಅಂತ ಒಳ್ಳೆ ಕೈ ಬಿಟ್ಟಿರ್ತಾರೆ. ಅದನ್ನ ಸೇರಿಸ್ಕೊಳ್ಳೋ ಕೆಲಸ ಮಾಡಬಹುದು. ಬೇಕಿಂದ ವಜಾ ಮಾಡುವಂತ ಕೆಲಸ ಹೋಗ್ತದೆ. ಆ ನೀವು ಎಲೆಕ್ಷನ್ ಆಫೀಸರ್ ಇರ್ಬೋದು, ಚುನಾವಣಾ ಆಯೋಗ ಇರ್ಬೋದು, ನಿಮ್ಗೆ ಏನ್ ಬೇರೆ ಇದೆ ಚುನಾವಣಾ ಆಯೋಗ ಹೋಗುತ್ತೆ. ಅಲ್ಲಿಂದ ನಮ್ಮ ಚುನಾವಣಾ ನೀವು ಗಮನ ಬಂದಾಗ ಏನ್ ಮಾಡಲ್ಲ. ಪ್ರತಿಯೊಂದು ಬೇರೆ ಬಂದಾಗ ಆ ವಿಷಯ ಗಮನಿಸದೆ ಅವ್ರು ಕೆಲಸ ಮಾಡ್ತಾರೆ. ಆ ಒಂದು ನಿಟ್ಟಿನಲ್ಲಿ ಮಾಡೋದ್ರಿಂದ ನಮ್ಗೆ ಎಲ್ಲೋ ಒಂದ್ ಕಡೆ ಒಂದು ಅನುಕೂಲ ಆಗ್ತದೆ. ಆ ಒಂದು ನಾಳೆ ಮುಂಬರ್ತಕ್ಕಂಥ ತಾಲೂಕು ಬಜೆಟ್, ಜಿಲ್ಲಾ ಬಜೆಟ್ ಚುನಾವಣೆ ಇರ್ಬೋದು, ಎಂಎಲ್ಎ ಚುನಾವಣೆ ಇರ್ಬೋದು, ಅದರಿಂದ ಬಹಳ ಅನುಕೂಲವಿದೆ ಅಂತ ಹೇಳ್ಬಿಟ್ಟು ಆ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ ಪಕ್ಷದ ನೇತಾರರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ನಮ್ಮ ನಾಯಕರ ಮಾಜಿ ಶಾಸಕ ಸುಧಾಕರ್ ಲಾಲ್ ಮಾತನಾಡಿ, ನಮಗೆ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಮತ್ತು ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರ ಶಕ್ತಿ ಬಲವಾಗಿದೆ. 2028ಕ್ಕೆ ಜೆಡಿಎಸ್ ಸರ್ಕಾರ ಅಧಿಕಾರಕ್ಕೆ ಬರುತ್ತದೆ. ನಾವೆಲ್ಲ ಒಗ್ಗಟ್ಟಾಗಿ ಪಕ್ಷಕ್ಕೆ ದುಡಿಯಬೇಕು ಎಂದರು. ನಮ್ಮ ಪಕ್ಷದ ಜಿಲ್ಲಾಧ್ಯಕ್ಷರು, ಮಾಜಿ ಶಾಸಕರು, ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಲಿಂಗಪ್ಪ ಸಾಹೇಬ್ರೆ, ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಕಾಮರಾಜ್ ಅವರೇ, ಮತ್ತೊಬ್ಬ ನನ್ನ ಆತ್ಮೀಯರು, ಹಿರಿಯ ಮುಖಂಡರು ಆಗಿರ್ತಕ್ಕಂಥ ಲಕ್ಷ್ಮಣ ಅವರೇ, ನಮ್ಮ ಪಕ್ಷದ ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಲಕ್ಷ್ಮೇಶ್ ಅವರೇ, ಸಿದ್ದರಾಮಯ್ಯ ಅವರೇ, PLD ಬ್ಯಾಂಕಿನ ಅಧ್ಯಕ್ಷರು, ಆತ್ಮೀಯರು ಆಗಿರ್ತಕ್ಕಂಥ ಕೃಷ್ಣಗೌಡ ಅವರೇ, ಮಂಜಣ್ಣ ಅವರೇ, ಪ್ರಕಾಶ್ ಅವರೇ, ನಮ್ಮ ಕಾಂತಣ್ಣ ಅವರೇ, ಜಗಣ್ಣ ಅವರೇ, ನಮ್ಮ ಸಾಕಣ್ಣ ಅವರೇ, ಅವರೇ, ರಮೇಶ್ ಅವರೇ, ನರಸಿಂಹ ಅವರೇ, ನಾರಾಯಣ ಅವರೇ, ಪತ್ರಿಕಾ ಮಾಧ್ಯಮದ ಎಲ್ಲ ಮಿತ್ರರೇ ಮತ್ತು ಹಲವಾರು ಬೂತ್ಗಳಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಬೂತ್ಗಳ ನಿರ್ದೇಶಕರವರೇ, ಈ ಸಂದರ್ಭದಲ್ಲಿ ಈಗಾಗಲೇ ಮಾತನಾಡಿದಂಥ ಹಿರಿಯರಾಗಿರ್ತಕ್ಕಂಥ ನಮ್ಮ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಲಿಂಗಪ್ಪನವರು ಬಹಳಷ್ಟು ವಿಚಾರಗಳನ್ನ ಹೇಳಿದ್ರು. ಅದೇ ರೀತಿ ರಂಗಣ್ಣವರು ಹೇಳಿದ್ರು, ಲಕ್ಷ್ಮೀಶ್ ಅವರು ಕೂಡ ಬಹಳಷ್ಟು ವಿಚಾರಗಳನ್ನ ತಮ್ಮ ಗಮನಕ್ಕೆ ತಂದರು. ಈ ಒಂದು ಕಾರ್ಯಾಗಾರದ ಉದ್ದೇಶ ಬಹುಶಃ ಎಲ್ಲರಿಗೂ ಕೂಡ ಅರ್ಥ ಆಗಿದೆ. ಏನು ನಮ್ಮ ಮತದಾರರ ಪಟ್ಟಿ ಇದೆ, ಆ ಮತದಾರರ ಪಟ್ಟಿಯಲ್ಲಿ ಏನಾದರೂ ಲೋಪದೋಷಗಳಿದೆಯಾ, ಏನಾದರೂ ಬದಲಾವಣೆಗಳಾಗಬೇಕಾದ್ರೆ ಯಾರೋ ಸೇರಿಸಬೇಕಾಗಿರ್ತದ, ಇಲ್ಲ ಬೇರೆ ಯಾರೋ ಊರಲ್ಲಿರ್ತಾರೆ, ಮತ್ತೆ ಇಬ್ಬರು ಇರ್ತಾರೆ, ಆ ಮತದಾರರ ಪಟ್ಟಿಯಲ್ಲಿ ಮತ್ತೆ ಅವ್ರನ್ನ ಸೇರಿಸಬೇಕಾಗ್ತದ, ನೀರೋಗಿರ್ತಕ್ಕಂಥವ್ರನ್ನ ತೆಗೆದುಹಾಕಬೇಕಾಗಿದ್ದ ವಿಚಾರ ಇದೆ. ಇವೆಲ್ಲವೂ ಕೂಡ ಏನೇನು ನಾವೇನೋ ನಮ್ಮ ಬೂತ್ಗಳಲ್ಲಿ ಮಾಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು ಇವತ್ತು ಅರ್ಥ ಮಾಡಿಸಬೇಕಾಗಿದೆ. ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ದೇವೇಗೌಡ ಅಪ್ಪಾಜಿಯವರು ಮತ್ತೆ ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರದ ಸಚಿವರು ಆಗಿರ್ತಕ್ಕಂಥ ಕುಮಾರಣ್ಣನವರು, ನಮ್ಮ ಪಕ್ಷದ ಯುವ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಎಲ್ಲರೂ ಕೂಡ ಈ ಪಕ್ಷವನ್ನ ಸಂಘಟನೆಯನ್ನ
ಅತ್ಯಂತ ಬೇರೆ ಮಟ್ಟದಲ್ಲಿ ಕೂಡ ಮಾಡಬೇಕು ಅಂತ ಹೇಳಿ ಈಗಾಗಲೇ ಹಲವಾರು ಕಾರ್ಯಕ್ರಮಗಳನ್ನ ಅವರು ಹಮ್ಮಿಕೊಂಡಿದ್ದಾರೆ. ಅದರ ಒಂದು ಭಾಗ ಇವತ್ತು ಈ ಒಂದು ನಮ್ಮ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತಕ್ಕಂಥದ್ದು. ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ. ನಮ್ಮ ಪಕ್ಷ ಏನಿದೆ ನಿಜವಾಗ್ಲೂ ರೈತರ ಪರವಾಗಿ, ಬಡವರ ಪರವಾಗಿ, ಮಹಿಳೆಯರ ಪರವಾಗಿ ಹಲವಾರು ಕಾರ್ಯಕ್ರಮಗಳನ್ನ ನೀಡಿರ್ತಕ್ಕಂಥ ಪಕ್ಷ ಈ ನಮ್ಮ ಜನತಾದಳ ಪಕ್ಷ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊಳ್ಳೋಣ. ಮತ್ತೆ ನಮ್ಮ ನಾಯಕರು ಕೊಡ್ತಕ್ಕಂಥ ಆದೇಶಗಳು ಏನಿದೆ ಅವುಗಳನ್ನ ಕಾಲಕಾಲಕ್ಕೆ ಅವ್ರಿಗಿರ್ತಕ್ಕಂಥ ಸೂಚನೆಗಳನ್ನ ಪಾಲನೆ ಮಾಡಿರ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ತಾವೇನು ಹೇಳಿದ್ದೀರಾ ತಾವುಗಳು ತಮ್ಮ ತಮ್ಮ ಬೂತ್ನಲ್ಲಿ ಕೆಲಸವನ್ನ ಮಾಡಬೇಕಾಗ್ತದೆ. ಈ ಹಿಂದೆ ನಾವೇನ್ ಮಾಡ್ತಿದ್ವಿ, ಕಾರ್ಯಕ್ರಮಗಳು ಈಗ ನಮ್ಮ ಜಿಲ್ಲಾಧ್ಯಕ್ಷರು ಬರ್ತಾ ಇದ್ದಾರೆ, ಲಕ್ಷ್ಮಣ ಬರ್ತಾ ಇದ್ದಾರೆ, ಮತ್ತೆ ನಾವು ಕಾರ್ಯಕ್ರಮ ಮಾಡಬೇಕು ಅಂದ್ರೆ ಎಲ್ಲಾ ಕಾರ್ಯಕ್ರಮಗಳನ್ನ ಸೇರಿಸಿ ಹಲವಾರು ಕಾರ್ಯಕ್ರಮಗಳನ್ನ ನಾವು ಹಿಂದಿನ ಕೂಡ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ಆದ್ರೆ ಈಗಿರ್ತಕ್ಕಂಥದ್ದು ನಾವು ನಮ್ಮ ಬೂತ್ ಲೆವೆಲ್ನಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ಈಗ ನಮ್ಮ ನಾಯಕರು ಹೇಳಿದ್ದಾರೆ, ಅದನ್ನ ಮಾಡ್ತಾ ಇದ್ದೇವೆ. ಅದಕ್ಕೆ ತಾವೆಲ್ಲರೂ ಕೂಡ ಆಗಮಿಸುವುದಕ್ಕೆ ತಮ್ಮೆಲ್ಲರೂ ಕೂಡ ವಂದನೆಗಳನ್ನ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಪಿಎಲ್ಡಿ ಬ್ಯಾಂಕ್ ಅಧ್ಯಕ್ಷ ಚಿಕ್ಕರಂಗಯ್ಯ, ನಿಖಿಲ್ ಕುಮಾರಸ್ವಾಮಿ, ಕಚೇರಿ ಸಿಬ್ಬಂದಿ ಅಕ್ಷಯ್, ಮುಖಂಡ ಪ್ರಕಾಶ್ ಸಾಕಣ್ಣ, ರಂಗಶಾಮಣ್ಣ ಮತ್ತು ತಾಲೂಕಿನ ಎಲ್ಲ ಜೆಡಿಎಸ್ ಮುಖಂಡರು ಮತ್ತು ಸಾರ್ವಜನಿಕರು ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಇದು ಜನಧ್ವನಿ ಕನ್ನಡ ನ್ಯೂಸ್, ಧ್ವನಿ ಇಲ್ಲದ ಜನರಿಗಾಗಿ. ನಮಸ್ಕಾರ.